ಬಿಸ್ನೆಸ್ನಲ್ಲಿ ಅತಿ ದೊಡ್ಡ ಶತ್ರು ಯಾರು? ಪೈಪೋಟಿನ, ಹಣದ ಕೊರತೆನ, ಮಾರುಕಟ್ಟೆ ಕುಸಿತನ? ಅಲ್ಲ, ಭಯ. ಯಾಕಂದ್ರೆ ಭಯ ಇದ್ದಲ್ಲಿ ನಿರ್ಧಾರ ಇರೋದಿಲ್ಲ, ನಿರ್ಧಾರ ಇಲ್ದಿದ್ರೆ ಯಶಸ್ಸು ಇರೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬ ಉದ್ಯಮಿ ಕೂಡ ದುರ್ಗಾದೇವಿಯಿಂದ 5 ಗುಣಗಳನ್ನ ಕಲಿಲೇಬೇಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ಮಹೇಶ್ ಎಂ ದಂಡು. ದುರ್ಗಾದೇವಿ ಕೇವಲ ದೇವತೆ ಮಾತ್ರ ಅಲ್ಲ, ಧೈರ್ಯ, ನಾಯಕತ್ವ, ನಿರ್ಧಾರ ಶಕ್ತಿ, ರಕ್ಷಣೆ ಮತ್ತು ವಿಜಯದ ಸಂಕೇತ. ನಾವು ಕಲಿಯಬೇಕಾದ ಮೊದಲ ಗುಣ ಫಿಯರ್ಲೆಸ್ ಮೈಂಡ್ಸೆಟ್. ಮಹಿಷಾಸುರ ಎಷ್ಟು ಶಕ್ತಿಶಾಲಿಯಾಗಿದ್ದ ಅಂತ ಎಲ್ಲರಿಗೂ ಗೊತ್ತು. ಆದರೆ ದುರ್ಗಾದೇವಿ ಭಯ ಪಡಲಿಲ್ಲ. ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಅದನ್ನು ಎದುರಿಸಲು ನಿರ್ಧರಿಸಿದ್ಲು. ವ್ಯವಹಾರದಲ್ಲೂ ಕೂಡ ಹಾಗೆ. ಹೊಸ ಶಾಖೆ ಆರಂಭಿಸಲು ಭಯ, ಹೊಸ ಉತ್ಪನ್ನ ಬಿಡುಗಡೆ ಮಾಡಲು ಭಯ, ಹೊಸ ಮಾರುಕಟ್ಟೆಗೆ ಎಂಟ್ರಿ ಕೊಡೋಕೆ ಭಯ. ಆದರೆ ಬೆಳೆದ ಪ್ರತಿಯೊಂದು ಯಶಸ್ವಿ ಉದ್ಯಮದ ಹಿಂದೆ ಭಯವನ್ನ ಜಯಿಸಿದ ಒಂದು ನಿರ್ಧಾರ ಇರುತ್ತೆ. ಎರಡನೆಯದ್ದು ಮಲ್ಟಿ ಸ್ಕಿಲ್ ಪವರ್. ದುರ್ಗಾದೇವಿಯ ಕೈಯಲ್ಲಿ ಅನೇಕ ಅಸ್ತ್ರಗಳಿವೆ. ಪ್ರತಿ ಅಸ್ತ್ರವು ಒಂದು ಶಕ್ತಿಯ ಪ್ರತೀಕ. ವ್ಯವಹಾರದಲ್ಲೂ ಕೂಡ ಒಂದೇ ಕೌಶಲ್ಯ ಮಾತ್ರ ಸಾಕಾಗೋದಿಲ್ಲ. ಮಾರಾಟ, ಮಾರ್ಕೆಟಿಂಗ್, ಹಣಕಾಸಿನ ಅರಿವು ಕೂಡ ಗೊತ್ತಿರಬೇಕು. ಮೂರನೆಯದ್ದು ಪ್ರೊಟೆಕ್ಟ್ ಯುವರ್ ಕಿಂಗ್ಡಮ್. ದುರ್ಗಾದೇವಿ ಧರ್ಮವನ್ನ ಕಾಪಾಡಿದಳು. ಅದೇ ರೀತಿಯಾಗಿ ವ್ಯವಹಾರದಲ್ಲೂ ಕೂಡ ನಿಮ್ಮ ಬ್ರ್ಯಾಂಡ್, ನಿಮ್ಮ ಗ್ರಾಹಕರು, ನಿಮ್ಮ ತಂಡ, ನಿಮ್ಮ ಹೆಸರು ಮತ್ತೆ ನಂಬಿಕೆಯನ್ನ ನೀವೇ ಕಾಪಾಡಿಕೊಳ್ಬೇಕು. ನಾಲ್ಕನೆಯದು ಫೈಟ್ ಅಂಟಿಲ್ ವಿಕ್ಟರಿ. ದುರ್ಗಾದೇವಿ ಯುದ್ಧವನ್ನ ಮಧ್ಯದಲ್ಲೇ ಬಿಡಲಿಲ್ಲ. ಜಯ ಸಿಗೋವರೆಗೂ ಕೂಡ ಹೋರಾಟ ಮಾಡಿದ್ಲು. ಅದೇ ರೀತಿಯಾಗಿ ವ್ಯವಹಾರದಲ್ಲೂ ಕೂಡ ಮೊದಲ ಪ್ರಯತ್ನದಲ್ಲಿ ಯಶಸ್ಸು ಸಿಗೋದು ಅಪರೂಪ. ಆದರೆ ಸೋಲಿಗೆ ಹೆದರದೆ ಮುನ್ನುಗ್ಗಿದ್ರೆ ಮಾರ್ಕೆಟ್ನಲ್ಲಿ ನೀವೇ ಲೀಡರ್ ಆಗ್ಬೋದು. ಐದನೇ ಅಂಶ ಲೀಡರ್ ಆಫ್ ಮೆನಿ ಪವರ್ಸ್. ಅನೇಕ ಶಕ್ತಿಗಳ ನಾಯಕಿ. ದುರ್ಗಾದೇವಿ ಒಂದೇ ಶಕ್ತಿಯಲ್ಲ, ಅವಳು ಅನೇಕ ದೈವಿಕ ಶಕ್ತಿಗಳ ಸಂಕೇತ. ಆದ್ದರಿಂದ ಅವಳನ್ನ ಜಯಿಸೋದು ಅಸಾಧ್ಯ. ವ್ಯವಹಾರದಲ್ಲೂ ಕೂಡ ಅಷ್ಟೇ. ಒಬ್ಬ ವ್ಯಕ್ತಿಯಿಂದ ಮಾತ್ರ ಕಂಪನಿ ಬೆಳೆಯೋದಿಲ್ಲ. ಉತ್ತಮ ತಂಡ, ಉತ್ತಮ ಪಾಲುದಾರಿಕೆ, ಉತ್ತಮ ಗ್ರಾಹಕರು ಇವೆಲ್ಲರೂ ಸೇರಿ ದೊಡ್ಡ ಸಾಮ್ರಾಜ್ಯವನ್ನ ನಿರ್ಮಿಸಬಹುದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಲ್ಗುಣಿ ನಾಯರ್ 50 ವರ್ಷ ವಯಸ್ಸಲ್ಲಿ ಸಾಕಷ್ಟು ಮಂದಿ ನಿವೃತ್ತಿಯ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ಅವರು ಹೊಸ ವ್ಯವಹಾರವನ್ನ ಆರಂಭಿಸಿದ್ರು. ಭಯ ಪಡಲಿಲ್ಲ. ಮಾರುಕಟ್ಟೆಯನ್ನ ಧೈರ್ಯವಾಗಿ ಎದುರಿಸಿದ್ರು. ಇವತ್ತು ನೈಕಾ ಭಾರತದ ಅತ್ಯಂತ ಯಶಸ್ವಿ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಇದು ಧೈರ್ಯ ಮತ್ತು ಆತ್ಮವಿಶ್ವಾಸದ ಉತ್ತಮ ಉದಾಹರಣೆಯಾಗಿದೆ. ದುರ್ಗಾದೇವಿಯ ನಿಜವಾದ ಶಕ್ತಿ ಅವಳ ಕೈಯಲ್ಲಿರುವಂತಹ ಅಸ್ತ್ರಗಳಲ್ಲಿ ಮಾತ್ರ ಅಲ್ಲ, ಅವಳ ಅಚಲ ಧೈರ್ಯದಲ್ಲಿ ಇದೆ. ನೀವೇನಂತೀರಾ? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.